ಆದಿಕಾಂಡ 5ನೇ ಅಧ್ಯಾಯ. ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯ ಅದರ 21ರಿಂದ 24ನೇ ವಾಕ್ಯ. ಆದಿಕಾಂಡ 5ನೇ ಅಧ್ಯಾಯ 21ರಿಂದ 24. 65 ವರ್ಷದವನಾದಾಗ ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಬದುಕಿದ ಕಾಲವೆಲ್ಲ 365 ವರ್ಷ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದರಿಂದ ಜೋರಾಗಿ ಕೈ ತಟ್ಟು ಬಿಡೋಣ ದೇವರಿಗೆ. ಜೋರಾಗಿ 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 ಶಕಬ. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ. ದಯಮಾಡಿ ಎಲ್ಲರೂ ಫೋನ್ ಸೈಲೆಂಟ್ ಮಾಡ್ಕೊಳ್ಳಿ. ಫೋನ್ ಸೈಲೆಂಟ್ ಮಾಡ್ಕೊಳ್ಳಿ ಈಗಲೇ ಪಟ್ನೆ. ಫೋನ್ ಯಾವುದು ಸೌಂಡ್ ಆಗಲಿಕ್ಕಿಲ್ಲ. ವಾಲಂಟಿಯರ್ಗಳು ಸ್ವಲ್ಪ ಲಕ್ಷ್ಯ ಇರಬೇಕು. ಜನ ಬರ್ತಾ ಇರುವ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರೋದಲ್ಲ. ದಯಮಾಡಿ ವಾಲಂಟಿಯರ್ಸ್ಗಳು ಎಲ್ಲಿ ಕುರ್ಚಿ ಖಾಲಿದೆಯೋ ಅಲ್ಲಿ ಪಟ್ನೆ ಸೆಟ್ಟಿಂಗ್ ಮಾಡಿಬಿಡ್ಬೇಕು. ಪಟ್ನೆ ಲಕ್ಷ್ಯ ಕೊಡಿ. ಎಲ್ಲರಿಗೆ ನನ್ನ ಕಡೆ ನೋಡ್ರಿ. ಈ ವಾಕ್ಯದಲ್ಲಿ ಏನು ಗಮನಿಸ್ತಾ ಇದ್ದೇವೆ? ದೇವರ ಹೃದಯವನ್ನೇ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೊಂದು ಸುಂದರವಾದ ಲವ್ ಸ್ಟೋರಿ, ಬ್ಯೂಟಿಫುಲ್ ಲವ್ ಸ್ಟೋರಿ. ಬಹಳ ಮಧುರವಾದ ಪ್ರೇಮ ಕಥೆ. ಲಕ್ಷ್ಯ ಕೊಡಿ. ಎಲ್ಲರೂ ನನ್ನ ಕಡೆ ನೋಡ್ರಿ. ಆಕಾಶದ ಮೇಲೆ ಆ ಪರಲೋಕದ ದೇವರು, ಆತ್ಮಸ್ವರೂಪನಾದ ದೇವರು ಒಂಟಿಯಾಗಿ ವರ್ಷಗಳು ದಿನ ಉರುಳುತ್ತಾ ಇದ್ದ ಹಾಗೆ ಆ ಪರಲೋಕದ ಪರಮಾತ್ಮನಿಗೆ ಬಹಳ ಬೇಸರ ಆಯಿತು. ಒಂಟಿತನದ ಜೀವನ, ಒಂಟಿ. ಇನ್ನು ಎಷ್ಟು ವರ್ಷಗಳು ಈ ಒಂಟಿತನದಲ್ಲಿರೋದು? ಸುಂದರವಾದ ದೇವದೂತರಿದಾರ. 24 ತಾಸು ಆರಾಧನೆ ನಡೀತಾ ಇದೆ. ಪರಿಶುದ್ಧನು ಪರಿಶುದ್ಧನು ಎಂಬುದಾಗಿ ಆಕಾಶದ ಮೇಲೆ ಗಾಂಭೀರ್ಯವಾದ ಅದ್ಭುತವಾದ ಸಂಗೀತ ವಾದ್ಯಗಳೊಂದಿಗೆ 24 ತಾಸು ಆರಾಧನೆ ನಡೀತಾ ಇದೆ. ಆದ್ರೆ ದೇವರಿಗೆಲ್ಲ ಒಂದು ಕಡೆ ಒಂದು ಖುಷಿ ಇಲ್ಲ. ಆಗ ದೇವರ ಮನಸ್ಸಲ್ಲಿ ಬಂದ ಒಂದು ಆಲೋಚನೆ ಅದೇನೆಂದರೆ, ತನ್ನ ಹಾಗೆ ತನ್ನ ಸ್ವರೂಪಕ್ಕೆ ತಕ್ಕ ಹಾಗೆ ಇರುವ ಮಾನವ ಕುಲವನ್ನು ನಾನು ಜನ್ಮ ಕೊಡ್ತೇನೆ. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಂಟಿತನದಿಂದ ತಾನು ಮುಕ್ತಿ ಹೊಂದ್ಕೊಂಡು ಹೃದಯವನ್ನು ಬಿಚ್ಚಿ ತನ್ನ ಹತ್ರ ಮಾತನಾಡುವರು, ತನ್ನ ಹತ್ರ ಹೃದಯವನ್ನು ತೆರೆದು ಅನ್ಯೋನ್ಯವಾಗಿಟ್ಟುಕೊಳ್ಳುವ ಒಂದು ಆಳವಾದ ಪ್ರಿಯತಮ ಸ್ನೇಹ ಆ ದೇವರು ಬಯಸಿ ತನ್ನ ಮನಸ್ಸು ಹೃದಯದಲ್ಲಿ ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಬೇಕಂತ ಆಕಾಶದ ಮೇಲೆ ತೀರ್ಮಾನ ಮಾಡಿದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲ ಈ ಲೋಕಕ್ಕೆ ಬರಕ್ಕಿಂತ ಮುಂಚೆಯೇ ಆ ಪರಮಾತ್ಮನ ಒಳಗ ಇದ್ದವ್ರು ನಾವು. ನೋಡಿ, ನಾನು ನನ್ನ ತಂದೆ ತಾಯಿ ಒಳಗೆ ಇದ್ದವನು ನಾನು. ಅವ್ರು ಯಾವಾಗ ಗಂಡ ಹೆಂಡತಿ ಸಂಬಂಧ ಮಾಡಿದ್ರು ಅವರ ಒಳಗಿಂದ ನಾನು ಹೊರಗೆ ಬಂದೆ. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ. ಅದಕ್ಕಿಂತ ಮುಂಚೆ ನಾನು ಎಲ್ಲಿದ್ದೆ? ಅಪ್ಪ ಅಮ್ಮ ಅಪ್ಪ ನಾನು ಈ ಭೂಲೋಕಕ್ಕೆ ಬರಕ್ಕಿಂತ ಮುಂಚೆ ಯಾರಲ್ಲಿದ್ದೆ? ನಾನು ತಾಯಿ ತಂದೆಯಲ್ಲಿದ್ದೆ. ತಂದೆಯಲ್ಲಿ ವೀರ್ಯಾಣು ರೂಪದಲ್ಲಿದ್ದೆ, ತಾಯಿಯಲ್ಲಿ ಅಂಡಾಣು ರೂಪದಲ್ಲಿದ್ದೆ. ಅರ್ಥ ಮಾಡಿಕೊಂಡೆ, ಬಿಡಿಸಿ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ನನ್ನ ತಂದೆ ತಾಯಿ ಒಳಗಿದ್ದವ, ಅವರಿಬ್ಬರ ಕಲಯಿಕೆಯಿಂದ ನಾನು ಜನ್ಮ ತಾಳಿದೆ. ಅದೇ ಥರ ನೀವು ಈ ಭೂಲೋಕಕ್ಕೆ ಬರೋಕ್ಕಿಂತ ಮುಂಚೆ ಯಾರಲ್ಲಿದ್ದವರು? ಯಾರಲ್ಲಿದ್ರಿ ನೀವು? ಯಾರಲ್ಲಿದ್ರಿ? ಯಾರಲ್ಲಿ? ದೇವರಲ್ಲಿದ್ರಿ. ಅದಕ್ಕೆ ದೇವರ ಮಕ್ಕಳು ಅಂತ ಹೇಳ್ತೀವಿ ನಮ್ಮನ್ನು. ಯಾರ ಮಕ್ಕಳು ನಾವು? ಯೋಹಾನ 1:12 ಇದೆಯಲ್ಲ, ಯಾರು ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ಒಡೆಯನಾಗಿ ಅಂಗೀಕಾರ ಮಾಡಿದ್ರು ಅವರು ರಕ್ತ ಸಂಕಲ್ಪದಿಂದಾಗಲಿ ಕಾಮದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಯಾಕೆ ದೆವ್ವಗಳು ನಡುಕ್ತವ? ಈ ದೇವರ ಸಾನ್ನಿಧ್ಯದಲ್ಲಿ ಅವು ಗುತ್ತಿದಲ್ಲಿ ಇರೋರು ದೇವರ ಮಕ್ಕಳು, ದೇವರ ಇಲ್ಲದನ, ಅದಕ್ಕೆ ಅವು ನಡಗದು ದುಷ್ಟಶಕ್ತಿಗಳು. ನೀನು ಯಾರು? ನೀನು ದೇವರಿಗಾಗಿ ಜನ್ಮ ತಾಳಿದವನು. ಆ ಪರಮಾತ್ಮನನ್ನು ಖುಷಿ ಮಾಡಕ್ಕಾಗಿ, ಆ ಪರಮಾತ್ಮನೊಂದಿಗೆ ಆಳವಾದ ಅನ್ಯೋನ್ಯತೆ ಇಟ್ಟುಕೊಳ್ಳಕ್ಕಾಗಿ, ಆ ದೇವರ ಒಂದು ಕನಸು ನನಸು ಮಾಡಕ್ಕಾಗಿ ಈ ಭೂಮಿ ಮೇಲೆ ಜನ್ಮ ತಾಳಿಯಲ್ಲಿ ಬಂದಿದ್ದಿ. ಸುಮ್ಮನೆ ನೀನು ಹುಟ್ಟಿಸ್ಲಿಲ್ಲ ದೇವರು. ನೀನು ದೇವರೊಂದಿಗೆ ಒಂದು ಗಾಢವಾದ ಆಳವಾದ ಅನ್ಯೋನ್ಯತೆ ಇಟ್ಕೊಳ್ಳಕ್ಕಾಗಿ, ಸಂಬಂಧ ಇಟ್ಕೊಳ್ಳಕ್ಕಾಗಿ, ಪವಿತ್ರವಾದ ಸಂಬಂಧ. ಗಂಡ ಹೆಂಡತಿ ಹೇಗೆ ಒಂದು ಪವಿತ್ರವಾದ ಒಂದು ಸಂಬಂಧದಲ್ಲಿ ಇರ್ತಾರೋ, ಗಂಡ ಹೆಂಡತಿ ಬಿಟ್ಟಿರಕ್ಕಾಗಲ್ಲ, ಹೆಂಡತಿ ಗಂಡ ಬಿಟ್ಟಿರಕ್ಕಾಗಲ್ಲ. ಒಂದು 3 ದಿನ ಆದರೆ ಸಾಕು, ನನ್ನ ಗಂಡ ಯಾವ ಮನೆಗೆ ಬಂದು ಮುಟ್ಟುವ ಅಂತೇಳಿ ಎಲ್ಲ ಒಂದು ಕಡೆ ಮನಸ್ಸು ಕೊರಿತಿರ್ತತೆ. ಗಂಡನೂ ಹಾಗೆ ಯಾವಾಗ ಹೋಗಿ ನನ್ನ ಹೆಂಡತಿ ಹತ್ರ ನನ್ನ ಬ್ಯಾಗಿನ ಕೆಲಸ ಮುಗಿಸ್ಕೊಂಡು ಬಂದ ಹೆಂಡತಿ ಮಕ್ಕಳ ಹತ್ರ ನಾನು ಮತ್ತೆ ತಿರುಗಿ ಒಂದಾಗೋದಂತ ಹೃದಯ ಆತೊರಿತಿರ್ತತೆ. ಅದೇ ಥರ ಆ ಪರಲೋಕದ ದೇವರು ನಿನ್ನನ್ನು ಬಯಸುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸುಂದರವಾದ ಅನ್ಯೋನ್ಯತೆ ಏದೇನ್ ತೋಟದಲ್ಲಿ ಪ್ರಾರಂಭ ಆಯಿತು. ದೇವ್ ತನ್ನ ಕಂಡ ಕನಸು ನನಸು ಮಾಡಕ್ಕಾಗಿ ಸುಂದರವಾದ ಭೂಲೋಕವನ್ನು ಸೃಷ್ಟಿ ಮಾಡಿದ. ಈ ಭೂಲೋಕದಲ್ಲಿ ಒಂದು ಸುಂದರವಾದ ಏದೇನ್ ತೋಟ, ಹಚ್ಚ ಹಸಿರು ಹಣ್ಣು ಹಂಪಲ ಬಂಗಾರ ಒಚ್ಚರೆಗಳು ಹರಿತಾ ಇತ್ತ ಏದೇನ್ ತೋಟದಾಗ. ಎಲ್ಲಿ ನೋಡಿದ್ರು ಚಂದ ಚಂದ ಹಣ್ಣುಗಳು. ಸಿಂಹ ಕುರಿಗಳು ಸ್ನೇಹಿತರಾಗಿದ್ರು. ಸಿಂಹ ಕುರಿಗಳೆಲ್ಲ ಎಲ್ಲ ಒಟ್ಟಾಗಿದ್ರು. ಪ್ರಾಣಿ ಪಕ್ಷಿಗಳೆಲ್ಲ ಜೊತೆ ಆಗಿದ್ವು. ಎಷ್ಟು ಚಂದ. ಅದರ ಮಧ್ಯದಲ್ಲಿ ಆ ತಂಪಾದ ಗಾಳಿಯಲ್ಲಿ ಪರಮಾತ್ಮ ಸಂಜೆ ಆತನ ಆಕಾಶದಿಂದ ಇಳಿದು ಬರ್ತಾ ಇದ್ದ. ಹಲ್ಲೆಲೂಯಾ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯಾ. ಆ ತಂಪಾದ ಗಾಳಿಯಲ್ಲಿ ಆಕಾಶದಿಂದ ದೇವರು ತಾನು ಸೃಷ್ಟಿ ಮಾಡಿದ ಗಂಡು ಹೆಣ್ಣು ತನ್ನ ಸಂತಾನದೊಂದಿಗೆ ಆ ಅನ್ಯೋನ್ಯತೆ ಇಟ್ಕೊಳ್ಳಕ್ಕಾಗಿ ಇಳಿದು ಬರ್ತಾ ಇದ್ದ. ಹೃದಯಾಂಗಮವಾಗಿ ಆ ಗಂಡು ಹೆಣ್ಣು ದೇವರು ಸೃಷ್ಟಿ ಮಾಡಿದ ತನ್ನ ಮಕ್ಕಳ ಹತ್ರ ಆತನ ಅನ್ಯೋನ್ಯವಾಗಿ ಸ್ನೇಹವಾಗಿ ಪ್ರೀತಿ ಹಂಚಿಕೊಳ್ತಾ ಅವ್ರು ಖುಷಿಯಾಗಿ ಜೋಕುಗಳು ಮಾಡಿಕೊಂಡು ಎಷ್ಟೋ ಆನಂದವಾಗಿದ್ರು. ಇದರ ಸೈತಾನ ನೋಡ್ದ. ಯಾರು ನೋಡಿದ್ರು ಇದನ್ನ? ಸೈತಾನ ನೋಡ್ದ. ಈ ದೇವರು ನನಗೆ ನರಕ ಬರೆದ್ಬಿಟ್ಟನ, ಅವನ ಶಕ್ತಿಗಳಿಗೆಲ್ಲ ದೇವ್ರ ನರಕ ತೀರ್ಪು ಮಾಡಿಬಿಟ್ಟನ, ಜಡ್ಜಿಮೆಂಟು. ಇದಕ್ಕೆ ವಿರುದ್ಧವಾಗಿ ನಾನು ಈಗ ಸೇಡ್ ತೀರಿಸ್ಕೊಳ್ಬೇಕು. ಏನು ಮಾಡಬೇಕಾದರೆ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ತಕ್ಕ ಹಾಗೆ ಈ ಮನುಷ್ಯರನ್ನು ಸೃಷ್ಟಿ ಮಾಡನಲ್ಲ. ಇವರು ಆ ದೇವರೊಂದಿಗೆ ಅನ್ಯೋನ್ಯವಾಗಿ ಅಂಟ್ಕೊಂಡ್ಬಿಟ್ಟಾರೆ. ಇವರು ಅದು ಇನ್ನು ಸಹಿಸ್ಕೊಳಕ್ಕಾಗ್ತಿಲ್ಲ. ಒಂದು ಕೆಲಸ ಮಾಡುತ್ತೆ, ಒಂದು ಕೆಲಸ ದೇವ್ರಿಗೆ ಭಾಳ ಇಷ್ಟ ಇಲ್ಲ ಅಂದರೆ ಪಾಪ. ದೇವ್ರಿಗೆ ಇಷ್ಟ ಇಲ್ಲದ್ರೆ ಒಂದು ಪಾಪ. ಆ ಪಾಪದ ಬೀಜ ಈ ಗಂಡು ಹೆಣ್ಣಲ್ಲಿ ಬಿತ್ತನೆ ಮಾಡೇ ಬಿಟ್ಟ. ಯಾವಾಗ ಬಿತ್ತನೆ ಮಾಡಿದ, ದೇವರಿಗೆ ಇದ್ದಂಥ ಆ ಅನ್ಯೋನ್ಯತೆ ಗಂಡು ಹೆಣ್ಣು ತನ್ನ ಮಕ್ಕಳೊಂದಿಗೆ ಆ ಅನ್ಯೋನ್ಯತೆ ಕಟ್ಟುಂಡಾಗೋಯ್ತು. ಏದೇನ್ ತೋಟದಿಂದ ಹೊರಗೆ ಬಿದ್ದರು. ಸೈತಾನ ಖುಷಿಯಾಗೋಯ್ತು. ಇದೊಂದು ಲವ್ ಸ್ಟೋರಿ. ದೇವರಿಗೆ ನಿನಗಿರುವಂಥ ಒಂದು ಪ್ರೇಮ ಕಥೆ ಇದು, ನಿಜವಾದ ನಗ್ನ ಕಥೆ. ನೀನು ಯಾಕೆ ಈ ಭೂಮಿ ಮೇಲೆ ಹುಟ್ಟಿದ್ದೀಯೋ ಅದು ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಯಾಕೆ ದೇವ್ರು ನಿನಗೆ ಒಂದು ಸುಂದರವಾದ ರೂಪ ಕೊಟ್ಟು ತಾಯಿ ಹೊಟ್ಟೆಗಳಿಂದ ಇಲ್ಲಿ ಕಳಿಸ್ಕೊಟ್ಟಾರ ಅದನ್ನೇ ಇವತ್ತು ನಿಂಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀನಂದ್ರೆ ಸ್ವಾಮಿಗೆ ಜೀವ. ನೀನಿಲ್ಲದೆ ಒಂದು ಕ್ಷಣ ಆತನಿಗೆ ಇರಕ್ಕಾಗಲ್ಲ.
ಈ ಅನ್ಯೋನ್ಯತೆ ಆ ಪರಮಾತ್ಮ ನಿನ್ನಿಂದ ಬಯಸ್ತಾ ಯಾವಾಗ ಗಂಡು ಹೆಣ್ಣು ಪಾಪದಲ್ಲಿ ಬಿದ್ದರೋ ಆ ದೇವರಿಂದ ದೂರ ಆಗೋದ್ರು. ಆತನ ಹೃದಯ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ತಿರುಗಿ ನಮ್ಮನ್ನು ಒಟ್ಟಿಗೆ ತನ್ನ ಬಳಿಗೆ ಸೇರಿಸ್ಕೊಳ್ಬೇಕಂತ ತನ್ನ ಒಬ್ಬನೇ ಮಗನಾದ, ತಾನು ಬಹಳ ಇಷ್ಟಪಟ್ಟು ಪ್ರೀತಿ ಮಾಡುವ ತನ್ನ ಒಬ್ಬನೇ ಮಗನನ್ನ ಶಿಲ್ಬೆ ಮೇಲೆ ಬಲಿ ಕೊಡಕ್ಕೂ ಹಿಂತಿರುಗಲಿಲ್ಲ. ಅಪ್ಪ ಅಪ್ಪ ಯಾಕೆ ನನ್ನ ಕೈ ಬಿಡ್ತಾ ಇದೀ ಅಂತ ಶಿಲ್ಬೆ ಮೇಲೆ ಸ್ವಾಮಿ ಕೂಗ್ತಾ ಇದನ. ಮೈ ತುಂಬ ರಕ್ತ ಹರಿದು ಬರ್ತಾ ಇದೆ. ಸೆರ್ಕಿ ಭಯಂಕರವಾದ ಮೊಳೆಗಳು, ಭಯಂಕರವಾದ ವಿಷದ ಮುಳ್ಳಿಂದ ಚಾಟಿ ಸೆರ್ಕಿ ತಾಳಕ್ಕಾಗ್ತಾ ಇಲ್ಲ. ಯಾಕೆ ನನ್ನ ಕೈ ಬಿಡ್ತಾ ಇದೀ ಅಂತ ಕೂಗ್ತಾ ಇದನ. ದೇವರ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ. ನಿನ್ನನ್ನು ತಿರುಗಿ ತನ್ನ ಸಮೀಪ ತಗೊಂಡು ಆ ಅನ್ಯೋನ್ಯತೆ, ಆತನ ಹೃದಯಾಂಗಮವಾಗಿ ನಿನ್ನೊಂದಿಗೆ ಆ ಗಾಢವಾದ ಅನ್ಯೋನ್ಯತೆ, ಆ ಪ್ರೇಮ ಹಂಚ್ಕೊಳ್ಬೇಕಾಗಿ ತನ್ನ ಮಗನನ್ನೇ ಶಿಲ್ಬೆ ಮೇಲೆ ಕೈ ಬಿಟ್ಟುಬಿಟ್ಟ. ಹಲ್ಲೆಲೂಯ. ನೀನಂದ್ರೆ ಆತನಿಗೆ ಅಷ್ಟಿಷ್ಟ, ನೀನಂದ್ರೆ ಆತನಿಗೆ ಪ್ರಾಣ. ಅದಕ್ಕಾಗಿ ತನ್ನ ಮಗನನ್ನೇ ಬಲಿ ಕೊಟ್ಟು ಆತನ ಪವಿತ್ರವಾದ ರಕ್ತದ ಮೂಲಕ ನಿಮ್ಮನ್ನ ಪ್ರಾಣ, ಆತ್ಮ, ದೇಹ, ಹೃದಯನ ತೊಳೆದು ತಿರುಗಿ ತನ್ನ ಸಮೀಪಕ್ಕೆ ತಂದುಕೊಂಡಿಟ್ಕೊಂಡನದೇ ಅವರು. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ. ಈ ಲವ್ ಸ್ಟೋರಿ ಇದು ನಿಜವಾದ ಲವ್ ಸ್ಟೋರಿ ಇದು. ಅದಕ್ಕಾಗಿನೇ ದೇವ ನಿನ್ನ ಸೃಷ್ಟಿ ಮಾಡೋಣ. ನೀನು ಯಾಕೆ ಜನ್ಮ ಹೊಂದಿದ್ದೀಯೋ ಅದು ಬಗ್ಗೆ ನಿನಗೆ ಗೊತ್ತಿಲ್ಲದೆ ಇದ್ರೆ ಈ ಭೂಮಿ ನಿನ್ನ ಭಾರ, ನಾನು ಭಾರನೇ. ಈ ಸತ್ಯ ತಿಳ್ಕೊಂಡು ಆ ದೇವರನ್ನ ಸಂಕಲ್ಪನ ನೀನು ನೆರವೇರಿಸಿದ್ರೆ, ಆ ದೇವರ ಕನಸು ನನಸು ಮಾಡಕ್ಕೆ ನೀನು ಮುಂದೆ ಬಂದರೆ ಈ ಜನ್ಮ ಸಾರ್ಥಕ ಆಗ್ತದೆ. ಇದನ್ನು ಅರ್ಥಕೊಂಡ ಹನೋಕನಿಗೆ ಇದು ಗೊತ್ತಾಯ್ತು, ನಾನು ಯಾಕೆ ಹುಟ್ಟಿದ್ದೇನೆ. ಸುಮ್ಮನೆ ಹುಟ್ಟಲಿಲ್ಲ, ದೇವರು ಒಂಟಿಯಾಗಿದ್ದ. ಆ ಒಂಟಿತನ